ವಾಸ್ ಇಟ್ ದ್ಯಾಟ್ ಈಸಿ? ಪ್ಯಾಜೆಂಟ್ ಲೋಕ ತುಂಬ ದೊಡ್ಡದಿದೆ, ಯಾಕೆಂದರೆ ಎಷ್ಟು ಜನ ಹೋಗ್ತಾರೆ ಪ್ರತಿದಿನ. ನಾನು ಮಿಸ್ ಇಂಡಿಯಾ ಆಗಬೇಕು, ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಇಡೀ ಯೂನಿವರ್ಸ್ ನನ್ನನ್ನು ನೋಡಬೇಕು, ವರ್ಲ್ಡ್ ನನ್ನನ್ನು ನೋಡಬೇಕು ಅಂತ. ಇಸ್ ಇಟ್ ದ್ಯಾಟ್ ಈಸಿ? ನನಗೊಂಚೂರು ನಮ್ಮ ವೀಕ್ಷಕರಿಗೆ ಅರ್ಥ ಆಗೋದಕ್ಕೆ ಪ್ಯಾಜೆಂಟ್ ವರ್ಲ್ಡ್ಗೆ ಎಂಟ್ರ್ ಆಗೋದು ಹೇಗೆ? ಇಫ್ ಯು ಕುಡ್ ಎಕ್ಸ್ಪ್ಲೇನ್. ಎಸ್, ಆಫ್ ಕೋರ್ಸ್. ಸೊ ಮೋಸ್ಟ್ಲಿ ನನ್ನ ಪ್ರೊಸೆಸನ್ನು ನಿಮಗೆ ಡಿಸ್ಕ್ರೈಬ್ ಮಾಡ್ತೀನಿ. ಏನಂದರೆ, ಸೊ ಪ್ಯಾಜೆಂಟ್ರಿಯಲ್ಲಿ ಆ್ಯಸ್ ಯು ಸೆಡ್, ಒಂದು ಸುಂದರವಾಗಿರೋದು ಮುಖ ಅಷ್ಟೇ ಇಲ್ಲ. ಯು ಹ್ಯಾವ್ ಟು ಬಿ ಫಿಸಿಕಲಿ ಫಿಟ್, ಹೆಲ್ದಿ ಆಗಿರಬೇಕು ಫಿಸಿಕಲಿ, ಮತ್ತು ನಿಮ್ಮದು ವಾಕ್ ಚೆನ್ನಾಗಿರಬೇಕು, ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ಸ್ ಚೆನ್ನಾಗಿರಬೇಕು, ಆ್ಯಂಡ್ ನಿಮ್ಮದು ಅಂದರೆ ಜನರಲ್ ನಾಲೆಡ್ಜು, ವರ್ಲ್ಡ್ಲಿ ಟಾಪಿಕ್ಸ್ ಬಗ್ಗೆ ಸ್ವಲ್ಪ ನಾಲೆಡ್ಜ್ ಇರಬೇಕು. ಯಾಕಂದರೆ ದೇ ಆರ್ ಗೋಯಿಂಗ್ ಟು ಆಸ್ಕ್ ಯು ಆಲ್ ದೀಸ್ ಥಿಂಗ್ಸ್. ದಿಸ್ ಪರ್ಸ್ನಲ್ ಇಂಟರ್ವ್ಯೂ ಇದೆ, ಮತ್ತು ನಿಮ್ಮದು ವಾಕ್ ರೌಂಡ್ ಇದೆ, ಬಾಡಿ ರೌಂಡ್ ಇದೆ. ದರ್ಸ್ ಮೆನಿ ಥಿಂಗ್ಸ್, ಮೆನಿ ಫ್ಯಾಕ್ಟರ್ಸ್, ಸ್ಮೈಲ್, ಪರ್ಸ್ನಾಲಿಟಿ, ಆಲ್ ಆಫ್ ದೀಸ್ ಥಿಂಗ್ಸ್. ಯಾವಾಗ ಶುರು ಆಗುತ್ತೆ ಇದು? ಅಂದರೆ ಇವಾಗ ಸೊ ಫಸ್ಟ್ ನಾನು ನಿಮ್ಮ ಫಾರ್ಮ್ಯಾಟನ್ನು ಹೇಳ್ತೀನಿ. ಸೊ ಎವ್ರಿ ಸ್ಟೇಟ್ ನೀವು ಅಪ್ಲೈ ಮಾಡ್ಬೋದು ನಿಮ್ಮ ಸ್ಟೇಟಿಂದ. ಬಟ್ ನಾವು there are so many people who also migrate ತಾನೆ. So how do you say it's your state anta? Correct. So for me, I was born in Goa, raised in Karnataka. So ನನಗೆ 2 states ಇಂದ applicability ಇತ್ತು. Okay. So either you need to be born there, ಇಲ್ಲಾದರೆ ನಿಮ್ಮ ಪೇರೆಂಟ್ಸ್ ಬರ್ತ್ ಪ್ಲೇಸ್, ಇಲ್ಲಾದರೆ ನಿಮ್ದು ಕರೆಂಟ್ ರೆಸಿಡೆನ್ಸ್ ಅಥವಾ ವರ್ಕ್ ರೆಸಿಡೆನ್ಸ್ ಏನೋ ಹೇಳ್ಬೋದು. ಸೊ ಯು ಹ್ಯಾವ್ ಟು ಪ್ರೊವೈಡ್ ಪ್ರೂಫ್ ಫಾರ್ ದ್ಯಾಟ್. ಅದಾದಮೇಲೆ ಯು ಡೂ ಯೋರ್ ಆಡಿಷನ್ ರೌಂಡ್. ಅಲ್ಲಿ ವಾಕ್ ರೌಂಡ್ ಇರುತ್ತೆ, ಇಂಟ್ರೊಡಕ್ಷನ್ ರೌಂಡ್ ಇರುತ್ತೆ, ಕ್ವೆಶನ್ ಆನ್ಸರ್ ರೌಂಡ್ ಇರುತ್ತೆ. ಸೊ ಆಲ್ಮೋಸ್ಟ್ 2-3 ಟೈಮ್ಸ್ ಯು ಹ್ಯಾವ್ ಟು ಗೋ ಆ್ಯಂಡ್ ಆಡಿಷನ್. ಆ ಪ್ರಾಸೆಸ್ ಎಲ್ಲ ಆದಮೇಲೆ ಒಂದು ಸ್ಟೇಟಿಂದ ಒಬ್ಬಳೇ ಹುಡುಗಿಯನ್ನು ಅವರು ಸೆಲೆಕ್ಟ್ ಮಾಡ್ತಾರೆ. ಸೊ 30 ಗರ್ಲ್ಸ್ ವಿಲ್ ಬಿ ರಿಮೈನಿಂಗ್ ಎಟ್ ದಿ ಎಂಡ್ ಆಫ್ ಇಟ್ ಆಲ್. ಮತ್ತು ಒಂದೊಂದು ಸ್ಟೇಟನ್ನು ನಾವು ರೆಪ್ರೆಸೆಂಟ್ ಮಾಡ್ತೀವಿ. ದ ಒನ್ ಗರ್ಲ್ ಗೆಟ್ಸ್ ಟು ರೆಪ್ರೆಸೆಂಟ್ ಆಲ್ ದ ಯೂನಿಯನ್ ಟೆರಿಟರೀಸ್. ಸೊ ಅದಕ್ಕೆ 30 ಆಗುತ್ತೆ. ಸೊ ಅದೆಲ್ಲ ಆದಮೇಲೆ ಫಾರ್ ಅರೌಂಡ್ 1 ಮಂತ್ ನಮಗೆ ಬೂಟ್ ಕ್ಯಾಂಪ್ ಅಂತ ಇರುತ್ತೆ. ಸೊ ಯು ಹ್ಯಾವ್ ಟು ಲೀವ್ ಯುವರ್ ಪೇರೆಂಟ್ಸ್. ನಿಮ್ದು ಏನೇನೋ ವಾರ್ಡ್ರೋಬ್ ಇದೆ ಅದನ್ನು ನೀವು ರೆಡಿ ಮಾಡ್ಕೊಳ್ಬೇಕು. ದಿಲ್ ಸೆಂಡ್ ಯು ಅ ಡೆಕ್. ಆ ಪ್ರಕಾರ ನಿಮ್ಮ ಹತ್ರ ವಾರ್ಡ್ರೋಬ್ ಇರಬೇಕು. ಸೊ ಯು ಹ್ಯಾವ್ ಟು ಅರೇಂಜ್ ಇಟ್, ಸೋರ್ಸ್ ಇಟ್, ಬ್ರ್ಯಾಂಡ್ಸ್ ಹತ್ರ ಮಾತಾಡಬೇಕು, ಹೌಎವರ್ ಯು ವಾಂಟ್. ಸೊ ಇಟ್ಸ್ ನಾಟ್ ನೆಸೆಸರಿಲಿ ಎಕ್ಸ್ಪೆನ್ಸಿವ್. ನೀವು ಸ್ಮಾರ್ಟಾಗಿ ಆವಾಗ ಬ್ರ್ಯಾಂಡ್ಸನ್ನು ಅಪ್ರೋಚ್ ಮಾಡಿ ಅವ್ರ ಹತ್ರ ರಿಲೇಷನ್ ಬಿಲ್ಡ್ ಮಾಡ್ಕೊಂಡು ಅದನ್ನು ರೆಂಟ್ ಮಾಡಿದರೆ ದ್ಯಾಟ್ಸ್ ಆಲ್ಸೋ ಡೂಯಬಲ್. ಬಟ್ ಬಿಫೋರ್ ಆಲ್ ಆಫ್ ದಿಸ್ ಯು ಹ್ಯಾವ್ ಟು ಬಿ ಪ್ರಾಕ್ಟಿಸ್ಡ್ ಇನ್ ಟರ್ಮ್ಸ್ ಆಫ್ ಯುವರ್ ವಾಕ್ ಚೆನ್ನಾಗಿರಬೇಕು, ಸ್ಪೀಚ್ ಚೆನ್ನಾಗಿರಬೇಕು. ಅದಕ್ಕೆ ಐ ಆಲ್ಸೋ ಡಿಡ್ ಮೈ ಪ್ರಾಕ್ಟಿಸ್. ಜನವರಿಯಲ್ಲಿ ಸ್ಟಾರ್ಟ್ ಮಾಡಿದೆ ದಿಸ್ ಇಯರ್. ಬಟ್ ಅ ಲಾಟ್ ಆಫ್ ಗರ್ಲ್ಸ್ ಸ್ಟಾರ್ಟ್ ಇಟ್ ಲೈಕ್ 1 to 2 years earlier. ಸೊ ಫಾರ್ ಮೀ ಇಟ್ ವಾಸ್ ವೆರಿ ಲಾಸ್ಟ್ ಮಿನಿಟ್. ಯಾಕಂದರೆ ಐ ವಾಸ್ ವೆರಿ ಟೂ ಮೈಂಡೆಡ್, ಮಾಡಬೇಕಾ ಮಾಡಬಾರ್ದಾ ಅಂತ. ಯಾಕೆ ಅದು? ಮೋಸ್ಟ್ಲಿ ನನ್ನದೇ ಒಂದು ಸೆಲ್ಫ್ ಡೌಟ್ ಇತ್ತು, ಮೋರ್ ದೆನ್ ಎನಿಥಿಂಗ್. ಯಾಕಂದರೆ ಇಷ್ಟೆಲ್ಲ ಹೇಳಿ ಮನೆಯಲ್ಲಿ ನಾನು ಮಾಡಲೇಬೇಕು ಅಂತ, ವಾಟ್ ಇಫ್ ಇಟ್ ಡಸಂಟ್ ವರ್ಕ್ ಔಟ್ ಅಂತ ಅದೆಲ್ಲರಿಗೂ ಇರುತ್ತೆ. ಸೊ ಐ ಥಿಂಕ್ ಸಮ್ವೇರ್ ಐ ವಾಸ್ ಸ್ಕೇರ್ಡ್ ಟು ಫೈಂಡ್ ಔಟ್. ನಾನು ಟ್ರೈ ಮಾಡಿದರೆ ವಿಲ್ ಇಟ್ ವರ್ಕ್ ಔಟ್ ಆರ್ ನಾಟ್. ಯಾಕಂದರೆ ಟ್ರೈ ಮಾಡದೇ ಇದ್ರೆ ಹೇಳ್ಬೋದು, ನಾನು ಮಾಡಿದರೆ ಆಗ್ತಿತ್ತು ಅಂತ, ಅಥವಾ ಅಟ್ಲೀಸ್ಟ್ ಮಾಡಿಬಿಡ್ಬೇಕಿತ್ತು. ಯು ಕ್ಯಾನ್ ಸೇ ದ್ಯಾಟ್ ಆ್ಯಂಡ್ ಯು ಕ್ಯಾನ್ ಬಿ ಲೈಕ್ ಐ ಶುಡ್ ಹ್ಯಾವ್, ನಾನು ಆಗ್ತಿದ್ದೆ ನಾನು ಅಂತ. ಬಟ್ ಒನ್ಸ್ ಯು ಟ್ರೈ ಯು ವಿಲ್ ಆ್ಯಕ್ಚುಲಿ ಫೈಂಡ್ ಔಟ್. ಆ ರಿಯಾಲಿಟಿಯನ್ನು ಹಿಟ್ ಆಗುತ್ತೆ. ಸೊ ದಟ್ಸ್ ವೈ ಸ್ವಲ್ಪ ಹೆಸಿಟೇಷನ್ ಇತ್ತು ನನಗೆ. ಬಟ್ ಎನಿವೇ, ಕಮಿಂಗ್ ಬ್ಯಾಕ್ ಟು ದಿಸ್. ಸೊ ಅದಾದಮೇಲೆ ಫಾರ್ 30 days ದಿಲ್ ಗ್ರೂಮ್ ಯು. ಮತ್ತೆ ವಾಕನ್ನು ಪಾಲಿಷ್ ಮಾಡೋದು, ನಿಮ್ಮದು ಬೇರೆ ಬೇರೆ ಒಂದು ಶೋ ಮಾಡೋದು. ದೇರ್ ಯು ವಿಲ್ ಹ್ಯಾವ್ ಡಿಫ್ರೆಂಟ್ ಸಬ್ ಕಾಂಟೆಸ್ಟ್, ಪರ್ಸ್ನಾಲಿಟಿ, ಬಾಡಿ, ಫೇಸ್, ಸ್ಮೈಲ್. ಆ ಬೇಸಿಸಲ್ಲಿ ತುಂಬ ಸಬ್ ಕಾಂಟೆಸ್ಟ್ ಇರುತ್ತೆ. ದೆನ್ ಯು ಗೆಟ್ ಪ್ರೈಸಸ್ ಫಾರ್ ದೋಸ್ ಸಬ್ ಕಾಂಟೆಸ್ಟ್. ಮತ್ತು ಎವ್ರಿ ಡೇ ನೀವು ಹೇಗೆ ಪ್ರೆಸೆಂಟ್ ಮಾಡ್ತೀರಾ, ಯಾವ ಕ್ಲೋದಿಂಗನ್ನು ಹಾಕ್ತೀರಾ, ನಿಮ್ಮ ಬಾಡಿಗೆ ಕರೆಕ್ಟಾಗಿ ಫಿಟ್ ಆಗೋ ಕ್ಲೋದಿಂಗ್ ಇರಬೇಕು, ಮೇಕಪ್ ಚೆನ್ನಾಗಿರಬೇಕು. ಆ್ಯಂಡ್ ಆಲ್ ಆಫ್ ದಿಸ್ ವಿ ಆರ್ ಡೂಯಿಂಗ್ ಅವರ್ ಸೆಲ್ಸ್ ಬೈ ದ ವೇ. ಸೊ ಅದನ್ನೆಲ್ಲ ನೀವು ಗೈಡೆನ್ಸ್ ಇರುತ್ತೆ ಅದಕ್ಕೆ? ಹೌದು, ಅಂದರೆ ಗೈಡೆನ್ಸ್ ಕೊಡ್ತಾರೆ. ಬಟ್ ಲೆಟ್ ಮೀ ಟೆಲ್ ಯು, ಅದು ಎಷ್ಟು ಫಾಸ್ಟಾಗಿ ಹೋಗುತ್ತೆ ಅಂದರೆ ಇಟ್ಸ್ ಬೆಸ್ಟ್ ಟು ಕಮ್ ಪ್ರಿಪೇರ್ಡ್. ಯಾಕಂದರೆ ಒಂದು ದಿನದಲ್ಲಿ ನಿಮ್ಗೆ ತುಂಬ ಬ್ಯಾಕ್ ಟು ಬ್ಯಾಕ್ ಪ್ಯಾಕ್ಡ್ ಇರುತ್ತೆ ಸ್ಕೆಡ್ಯೂಲು. ಸೊ ಯು ವೋಂಟ್ ಹ್ಯಾವ್ ಟೈಮ್ ಟು ಸಿಟ್ ಅರೌಂಡ್ ಆಸ್ಕ್. ಆ್ಯಂಡ್ ಆ ಝೋನಲ್ಲಿರುವಾಗ ಐ ಥಿಂಕ್ ಇಟ್ಸ್ ಬೆಸ್ಟ್ ಟು ಕಮ್ ಪ್ರಿಪೇರ್ಡ್. ಯಾಕಂದರೆ ನಿಮಗೆ ಅದು ರೂಢಿ ಆದ ತಕ್ಷಣ ಇಟ್ ಡಸಂಟ್ ಫೀಲ್ ಲೈಕ್ ಅ ಲಾಟ್. ಪ್ರಿಪರೇಷನ್ ಹೇಗಿರುತ್ತೆ? ಪ್ರಿಪೇರ್ ಆಗೋದು ಅಂದರೆ ಏನು? ಪ್ರಿಪೇರ್ ಆಗೋದಂದರೆ ಇಸ್ ಇಟ್ ಅಬೌಟ್ ಡಯಟ್, ಫಿಟ್ನೆಸ್? ಹೌದು, ಡೆಫಿನೆಟ್ಲಿ. ಸೊ ಐ ಆಲ್ಸೋ ಬಿಫೋರ್ ದಿಸ್ ಸ್ಟಾರ್ಟೆಡ್
ಐ ಟ್ರೈಡ್ ಫಾರ್ ಅನದರ್ ಪ್ಯಾಜೆಂಟ್ ಬೈ ದ ಸೇಮ್ ಗ್ರೂಪ್. ಅಲ್ಲಿ ಐ ಡಿಂಟ್ ಗೆಟ್ ಸೆಲೆಕ್ಟೆಡ್. ಅಂಡ್ ದಟ್ ಟೈಮ್ ಆ್ಯಕ್ಚುಲಿ ಐ ಯೂಸ್ ಟು ಬಿ 10 kilos ಹೆವಿಯರ್. ಸೊ ನಾನು 10 kilosನ ಶೆಡ್ ಮಾಡಿದ್ದೀನಿ. ಬಟ್ ನಾಟ್ ಜಸ್ಟ್ to look a certain way. If you'll see ee varshadu all 30 participants, they come in all different heights, all different shapes and sizes. Athara, gone are the days when you need to have a zero figure anta. Hagenilla. Like you can still make it, and it's how you present yourself. But honest agi helidre, obviously one level of fitness ನೀವು achieve ಮಾಡಲೇಬೇಕು, because ultimately it is a beauty pageant. So however you feel you're fittest or healthiest, that's what matters truly. ಯಾಕಂದರೆ ಅದು ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್, ನಿಮ್ಮ ಪ್ರೆಸೆನ್ಸಲ್ಲಿ ತೋರಿಸುತ್ತೆ. ಇಫ್ ಯು ಆರ್ ರಿಯಲಿ, ಇಫ್ ಯು ಲವ್ ಯೋರ್ ಸೆಲ್ಫ್, ಇಫ್ ಯು ಹ್ಯಾವ್ ಅ ಗುಡ್ ರಿಲೇಷನ್ಶಿಪ್ ವಿತ್ ಯೋರ್ ಸೆಲ್ಫ್ ಅಂತ. ಬಟ್ ಅದರ್ ದೆನ್ ದ್ಯಾಟ್ ದೆರ್ ಇಸ್ ನೋ ಸಚ್ ಈ ಶೇಪೇ ಇರಬೇಕು ಬಾಡಿಗೆ, ಹೀಗೆ ಇರಬೇಕು, ಅಷ್ಟೇ ಉದ್ದ ಇರಬೇಕು, ಅಷ್ಟೇ ಅಗಲ ಇರಬೇಕು. ಐ ಡೋಂಟ್ ಥಿಂಕ್ ಆ ಥರ ಏನೋ ಇದೆ. ನೀವು ಇಫ್ ಐ ಆನೆಸ್ಟ್ಲಿ ಅರ್ಜ್ ಆಲ್ ದೀಸ್ ಗರ್ಲ್ಸ್ ಟು ವಾಚ್ ದ ಪ್ಯಾಜೆಂಟ್. ಯಾಕಂದರೆ all the girls have such different body types, especially this year. So all 30 girls were very unique and different. So aa thara ಏನು restrictions illa, but I would definitely say that you should come prepared in the sense that ನಿಮಗೆ ಹೆಂಗೆ ಕಾನ್ಫಿಡೆಂಟ್ ಫೀಲ್ ಆಗುತ್ತೆ. ಇಫ್ ಇಟ್ ಮೀನ್ಸ್ ಬಿಕಮಿಂಗ್ ರಿಯಲಿ ಸ್ಕಿನಿ, ಆರ್ ಇಫ್ ಇಟ್ ಮೀನ್ಸ್ ಫಿಸಿಕಲಿ ಹೀಗೆ ಇರಬೇಕು ಅನ್ನೋದಿಲ್ಲ, ಹೌದು. ಬಟ್ ಒಂದು ಎಕ್ಸ್ ಫ್ಯಾಕ್ಟರ್ ಅಂತೂ ಇರಬೇಕು. ಅದ್ರ ಜೊತೆಗೆ ನಂದು ಇನ್ನೊಂದು ಪ್ರಶ್ನೆ ಇದೆ. ಈ ಮಿಸ್ ಸ್ಟೇಟ್ ಕಾಂಪಿಟೇಷನ್ಸ್ ನಡೆಯುತ್ತಲ್ಲ, ಅದರಲ್ಲಿ ಸೆಲೆಕ್ಟ್ ಆಗ್ತಾರಲ್ಲ, ಅವರಿಗೇನಾದರೂ ಪ್ಲಸ್ ಪಾಯಿಂಟ್ಸ್ ಇರುತ್ತಾ? ಅದಕ್ಕೇನಾದರೂ ಇಂಪಾರ್ಟೆನ್ಸ್ ಇರುತ್ತಾ? ಕೆಲವರು ಮಿಸ್ ಕರ್ನಾಟಕ ಆಗಿರ್ತಾರೆ, ಮಿಸ್ ಮಹಾರಾಷ್ಟ್ರ ಆಗಿರ್ತಾರೆ, ಮಿಸ್ ಗೋವಾ ಆಗಿರ್ತಾರೆ. ಅದನ್ನ ಗೆದ್ರೆ ಬೆನಿಫಿಟ್ಸ್ ಏನಾದರೂ ಇರುತ್ತಾ? ಡೆಫಿನೆಟ್ಲಿ ಇರುತ್ತೆ. ಬಿಕಾಸ್ ವೆನ್ ಐ ರಿಮೆಂಬರ್ ನನ್ನ ಜರ್ನಿ ಸ್ಟಾರ್ಟ್ ಆದವಾಗ ಐ ವಾಸ್ ಮಿಸ್ ಗೋವಾ. ಸೊ ಐ ವಾಸ್ ವೆರಿ ಹ್ಯಾಪಿ, ಯಾಕಂದರೆ ನಂಗೆ ಗೊತ್ತಿತ್ತು. ಸೊ ವಿ ಹ್ಯಾವ್ ನಾವು ನಮ್ಮ ಟೈಮ್ಸ್ ಟ್ಯಾಲೆಂಟ್ ಇದೆ. So they are the ones who will be pitching us for, acting, ಅಥವಾ ಮಾಡಲಿಂಗು, ಆ್ಯಡ್ಸ್, TV commercials. ಆ ಥರ ಡಿಫ್ರೆಂಟ್ ನಿಮ್ಗೆ ಏನು ಸೇರತ್ತೆ, ನಿಮ್ಗೆ ಯಾವುದರಲ್ಲಿ ನಿಮಗೆ ಮುಂದೆ ಹೋಗಬೇಕಂತ ಹೇಳಿದರೆ ಅವರು ನಿಮಗೆ ಕ್ಲಿಯರ್ ಪಾತನ್ನು ತೋರಿಸ್ತಾರೆ. ಆ್ಯಂಡ್ ದಿಲ್ ಪಿಚ್ ಯು ಆ್ಯಸ್ ಅ ವೆರಿ ವೆಲ್ ನೋನ್ ಟ್ಯಾಲೆಂಟ್ ಇಂಡಸ್ಟ್ರಿ ಅಲ್ಲಿ ಇದ್ದಾರೆ, ಅವರು ವೆಲ್ ನೋನ್ ಇದ್ದಾರೆ. ಸೊ ಅವ್ರ ಕಾಂಟ್ಯಾಕ್ಟ್ಸನ್ನು ನಿಮಗೆ ಅವ್ರು ಹೆಲ್ಪ್ ಮಾಡ್ತಾರೆ, ರಿಸೋರ್ಸನ್ನು ಕೊಡ್ತಾರೆ. ಸೊ ಡೆಫಿನೆಟ್ಲಿ ಆಲ್ ದ ಗರ್ಲ್ಸ್ ಹೂ ಹ್ಯಾವ್ ಬಿನ್ ಅ ಪಾರ್ಟ್, ಆಲ್ 30 of us, ವಿ ಆರ್ ಲಕ್ಕಿ ಇನ್ ದಟ್ ಸೆನ್ಸ್. ಯಾಕಂದರೆ ನಮಗೆ ಆ ಪ್ರಯಾರಿಟಿ ಸಿಗುತ್ತೆ. ಇಫ್ ಎನಿಥಿಂಗ್, ಲೆಟ್ ಮೀ ಟೆಲ್ ಯು ಸಮಥಿಂಗ್. ನಮ್ಮದು ಸ್ಟೇಟ್ ಪ್ಯಾಜೆಂಟ್ ಮುಗ್ದಿದ ತಕ್ಷಣ ಡ್ಯೂರಿಂಗ್ ದ ಬೋಟ್ ಕ್ಯಾಂಪ್ ನಮಗೆ ಆ್ಯಕ್ಚುಲಿ ಒಂದು ಕಾಸ್ಟಿಂಗ್ ಏಜೆನ್ಸಿ ಬಂದಿತ್ತು ಒನ್ ಡೇ. ಸೊ ದೇ ಟುಕ್ ಆರ್ ಲಿಟಲ್ ಲೈಕ್ ಇಂಟ್ರೊಡಕ್ಷನ್ ಸ್ಕ್ರಿಪ್ಟ್ ಮತ್ತೆಲ್ಲ ತೊಗೊಂಡಿದ್ರು, ಜಸ್ಟ್ ಬಿಕಾಸ್ ವಿ ವರ್ ಸ್ಟೇಟ್ ವಿನ್ನರ್ಸ್. ಮತ್ತು ನಮಗೆ ಅಷ್ಟೇ ಸ್ಪೆಷಲ್ ಟ್ರೀಟ್ಮೆಂಟ್ ಸಿಗ್ತದೆ. ದೇ ಕೇಮ್ ಟು ಅಸ್, ಅವರು ನಮ್ಮದು ಇಂಟರ್ವ್ಯೂನ ತೊಗೊಂಡ್ರು. ಸೊ ಅದಾದಮೇಲೆ ಐ ಗಾಟ್ ಒನ್ ಆಡಿಷನ್ ಆಸ್ ವೆಲ್ ಫಾರ್ ಅ ಮೂವಿ, ಆ್ಯಂಡ್ ಇಟ್ಸ್ ಅ ವೆರಿ ವೆಲ್ ನೋನ್ ಸೀಕ್ವೆಲ್ ಆಫ್ ಅ ವೆರಿ ಬಿಗ್ ಮೂವಿ. ಸೊ ಆ ಥರ ನಮಗೆ ಪ್ರಯಾರಿಟಿ ಸಿಗುತ್ತೆ, ಆಪರ್ಚುನಿಟಿ ಸಿಗುತ್ತೆ. ಸೊ ಫಾರ್ ಶೋರ್ ಇಟ್ಸ್ ನಾಟ್ ಜಸ್ಟ್ ಅ ಪ್ಲಾಟ್ಫಾರ್ಮ್ ಫಾರ್ ದ ವಿನ್ನರ್, ಇಟ್ಸ್ ಅ ಪ್ಲಾಟ್ಫಾರ್ಮ್ ಫಾರ್ ಎವ್ರಿಬಡಿ ಹೂ ರೆಪ್ರೆಸೆಂಟ್ಸ್ ದೇರ್ ಸ್ಟೇಟ್ ಅಂತ ಹೇಳ್ಬೋದು. ಆ್ಯಂಡ್ ಇಫ್ ಯು ಸಿ ನೌ ಆಸ್ ವೆಲ್, ಆಲ್ ಆಫ್ ಮೈ ಕೋ-ಕಂಟೆಸ್ಟೆಂಟ್ಸ್ ಆ್ಯಂಡ್ ಮೈ ಫ್ರೆಂಡ್ಸ್, ಅವ್ರದ್ದೇ ಪ್ರೋಗ್ರಾಮ್ಸಲ್ಲಿ ಹೋಗ್ತಾ ಇದ್ದಾರೆ, ಮೀಡಿಯಾ ಇಂಟರ್ಯಾಕ್ಷನ್ಸ್ ಮಾಡ್ತಾ ಇದ್ದಾರೆ. ಸೊ ಇಟ್ಸ್ ಅಬೌಟ್ ನಾಟ್ ಅಬೌಟ್ ಅವ್ರು ಏನು ಕೊಡ್ತಾರಂತ, ಇಟ್ಸ್ ಆಲ್ಸೋ ಅಬೌಟ್ ಹೌ ಯು ಯುಟಿಲೈಸ್ ಇಟ್. ನೀವು ಸ್ಮಾರ್ಟಾಗಿ ಅದನ್ನು, ಆ ಗೇಮನ್ನು ಆಡಬೇಕು, ಆ ಕಾರ್ಡನ್ನು ಪ್ಲೇ ಮಾಡಬೇಕಂತ. ಲಿಟಲ್ ಕನ್ಫ್ಯೂಷನ್.